ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಸ್ಪಾರ್ಕ್ ಸಿನಿಮಾ ತಂಡ ಇದೆ. ಸೂಪರ್ ಆಗಿರೋ ಹೀರೋ, ಸೂಪರ್ ಆಗಿರೋ ಹೀರೋಯಿನ್ನು ಇಬ್ಬರು ಇದ್ದಾರೆ ಜೋಡಿ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಮೇಡಮ್ ಹೆಂಗಿದ್ದೀರಾ? ಆಲ್ ಗುಡ್, ತುಂಬ ಚೆನ್ನಾಗಿದ್ದೀನಿ. ಓಕೆ, ಇವಾಗ ನನಗೆ ಯೂಶ್ವಲಿ ಚಿಚ್ಚಾಟ್ ಎಲ್ಲ ಮಾಡ್ತೀವಲ್ಲ, ಈ ಸಿನಿಮಾ ನಿಮ್ಮದು ಚಿಚ್ಚಾಟ್ ಮಾಡ್ಬೇಕಾದ್ರೆ ಈ ಸಿನಿಮಾದಲ್ಲಿ ನೀವು ರಿಪೋರ್ಟ್ರು, ನಾನು ಮಾಡ್ಬೇಕಾ ನೀವು ಮಾಡ್ತೀರಾ ಅನ್ನೋ ಒಂದು ಕನ್ಫ್ಯೂಷನ್. ಹಿಂಗಾದ್ರೂ ಸರಿ, ನಾನೇ ಮಾಡ್ಲಾ ಇಬ್ಬರದು? ನಾನೇ ಸರ್ ಒಂದು ಕ್ವಶನ್ ಕೇಳಿ ನೋಡೋಣ, ಹೆಂಗೆ ಕೇಳ್ತೀರಂತ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೀರಾ, ಅವ್ರಿಗೊಂದು ನಂಗೊಂದು ಆ ಥರ ಏನಾದ್ರು, ಅಥವಾ ಅವ್ರಿಗೇನೆ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ರಿಪೋರ್ಟಿಂಗ್ ಫ್ರಮ್ ಡ್ಯಾಶ್ ಟಿವಿ. ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ವೆರಿ ಬ್ಯೂಟಿಫುಲ್, ವೆರಿ ಗುಡ್ ಲುಕಿಂಗ್ ಹೀರೋಯಿನ್ ರಚನಾ ಇಂದರ್ ಅವರು. ಸೊ ಅವರು ನಮ್ಮ ಸ್ಪಾರ್ಕ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ. ಸೊ ಅವ್ರನ್ನ ಕೇಳೋಣ ಏನನ್ಸುತ್ತೆ, ಅವರ ಒಂದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಯಾವ ಥರ ಇದೆ ಅನ್ನೋದು ಕೇಳೋ ಹೋಗೋಣ. ಸೊ ಥ್ಯಾಂಕ್ ಯು ಅಭಿ ಅವರೇ. ಸೊ ನಿರಂಜನ್ ಅವ್ರ ಕ್ಯಾರೆಕ್ಟರ್ ಹೆಸರು ಅಭಿ ಅಂತ, ನನ್ನ ಕ್ಯಾರೆಕ್ಟರ್ ಹೆಸರು ಮಧು ಅಂತ ಸ್ಪಾರ್ಕ್ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಫನ್ ಇತ್ತು ಸಿನಿಮಾ ಶೂಟ್ ಮಾಡಿದಾಗೆಲ್ಲ, ಗೊತ್ತೇ ಆಗಿಲ್ಲ ಹೋಗಿರೋದು ಟೈಮ್. ಆ್ಯಂಡ್ ಇನ್ನು ಕಾದು ನೋಡಬೇಕಾಗಿದೆ. ನೀವು ಕೇಳ್ತಿರಲ್ಲ, ನಾನು ಕಂಟಿನ್ಯೂ ಮಾಡಲ್ಲ ನಿಮ್ಮ ಕೆಲಸನ. ನಿಮ್ಮ ಕೆಲಸ ನಿಮ್ಮ ಹತ್ರನೇ ಇರಲಿ. ಸೊ ಸರ್, ಇವತ್ತಿನ ಸಾಂಗು ಅದೊಂದು ಬಿಟ್ಟೆ ಸೂಪರ್ ಆಗಿತ್ತು ಆ್ಯಕ್ಚುಲಿ. ಶರಣ್ ಸರ್ ವಾಯ್ಸು ಅದೆಲ್ಲ ಸಖತ್ತಾಗಿದೆ ಸಾಂಗ್ ಬಗ್ಗೆ ಸರ್ ಹೆಂಗಿರುತ್ತೆ ಸಾಂಗು, ಏನು ಹೇಳ್ತೀರಾ? ಸಾಂಗು ಟೈಟ್ಲ್ ಶಕಲಕ. ಸೊ ಇದೇನಂದರೆ ಒಂದು ಎಲ್ಲ ಕ್ಯಾಟಗರಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರೂ ಈಸಿಯಾಗೆ ಗ್ರಾಸ್ಪ್ ಆಗೋವಂಥ ಒಂದು ಸಾಂಗು, ಡ್ಯಾನ್ಸ್ ಮಾಡುವಂಥ ಒಂದು ಸಾಂಗು. ಆ್ಯಂಡ್ ಶರಣ್ ಸರ್ ಹಾಡ್ಕೊಟ್ಟಿದ್ದಾರೆ ಈ ಸಾಂಗ್ನ. ನಿಮಗೆಲ್ಲ ಚುಟ್ಟು ಫ್ಲೇವರಲ್ಲೆಲ್ಲ ಸೂಪರ್ ಹಿಟ್ ಆಗಿತ್ತು. ಸೊ ಅದೇ ಒಂದು ಪ್ಯಾಟರ್ನಲ್ಲಿರೋ ಒಂದು ಬ್ಯೂಟಿಫುಲ್ ಒಳ್ಳೆ ಮೇಕಿಂಗ್ ಇರುವಂಥ ಸಾಂಗ್ ಇದೆಲ್ಲ. ಈ ಥರದ್ದೆಲ್ಲ ಅವಾಗ ಅಪ್ಪು ಸರ್ ಮಾಡ್ತಾಯಿದ್ರು, ಯಶ್ ಅವರು ಅವಾಗ ರಾಮಾಚಾರಿ ಆ ಥರ ಟೈಮಲ್ಲೆಲ್ಲ ಮಾಡ್ತಾಯಿದ್ದು ಈ ಥರ ಒಂದು ಪ್ಯಾಟ್ರನ್ ಸಿನಿಮಾ ಇದು. ಸೊ ಅದು ಕಮರ್ಷಿಯಲ್ ಆಸ್ಪೆಕ್ಟಲ್ಲೇ ಒಂದು ಬ್ಯೂಟಿಫುಲ್ ಒಂದು ಸೆಟ್ ಸಾಂಗು ವಿತ್ ಅ ವೆರಿ ಗುಡ್ ಡಾನ್ಸ್ ನಂಬರ್, ಬ್ಯೂಟಿಫುಲ್ ಕಾಸ್ಟ್ಯೂಮ್ಸು ಎಲ್ಲ ಸೇರಿ ಆಗಿರೋದು ಶಕಲಕ ಸಾಂಗು. ಸೊ ಆ ಹುಕ್ ಸ್ಟೆಪ್ ನೀವು ನೋಡ್ಬೇಕು ಈ ಸಾಂಗಲ್ಲಿ ಯೂಟ್ಯೂಬಲ್ಲಿ. ಓಕೆ ಮೇಡಮ್, ನಿಮಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟನಾ, ಅಥವಾ ಈ ಸ್ಟೆಪ್ಪು ಈ ಡ್ಯಾನ್ಸು ಕಲ್ತಿದ್ದಿಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೊ ಡ್ಯಾನ್ಸ್ ಅಂದರೆ ಇಷ್ಟ ಫಾರ್ ಶ್ಯೂರ್, ಬಟ್ ಈ ಡಾನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟೇಕ್ಸ್ ಜಾಸ್ತಿನೇ ಇತ್ತು. ಯಾಕಂದರೆ ನಿರಂಜನ್ ಇಸ್ ಅನ್ ಅಮೇಝಿಂಗ್ ಡಾನ್ಸರ್, ಎಲ್ಲರಿಗೂ ಗೊತ್ತಿರೋದೆ. ಆ್ಯಂಡ್ ಮುರಳಿ ಮಾಸ್ಟ್ರು ಇದ್ದರು, ಹೂ ಇಸ್ ಅ ವೆರಿ ಸೀನಿಯರ್ ಡಾನ್ಸ್ ಮಾಸ್ಟರ್, ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ಅವ್ರಿಗೆ ನಾನು ತುಂಬ ತಲೆ ತಿಂದಿದ್ದೀನಿ. ಸರ್ ಚೆನ್ನಾಗಿ ಬರ್ತಿದೆಯಾ ಸ್ಟೆಪ್ಪು, ಈವನ್ ಒಂದು ಚಿಕ್ಕ ಮೂಮೆಂಟ್, ಒಂದು 2 ಸೆಕೆಂಡ್ ಮೂಮೆಂಟ್ ಆದ್ರೂ ಸರ್ ಚೆನ್ನಾಗಿ ಬಂತ, ಏನಿದ್ದಮ್ಮ ಚೆನ್ನಾಗಿ ಬರೋಕ್ಕೆ ಇದೇಮ್ಮ ಸ್ಟೆಪ್ಪು ಅಂತಾರೆ. ಇಲ್ಲ ಸರ್ ಬಂತಾ ಇಲ್ಲ ಹೇಳಿ ಅಂತ ಹೇಳ್ತಾ ಇದ್ದೆ. ಸೊ ಐ ಥಿಂಕ್ ಐ ಹ್ಯಾಡ್ ಅ ಲಾಟ್ ಆಫ್ ಫನ್. ದಿಸ್ ಇಸ್ ಮೈ ಫಸ್ಟ್ ಡಾನ್ಸ್ ನಂಬರ್ ಅಂತಲೇ ಹೇಳ್ಬೋದು, ಒಫಿಷಿಯಲ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ತುಂಬ ಖುಷಿ ಇದೆ. ಐ ಥಿಂಕ್ ದ ಸಾಂಗ್ ಇಸ್ ಗೋಯಿಂಗ್ ಟು ಬಿ ಅ ಬ್ಯಾಂಗರ್. ಯಾಕಂದರೆ ನಿರಂಜನ್ ಅವರು ಆಬ್ವಿಯಸ್ಲಿ ಅಮೇಝಿಂಗ್ ಡಾನ್ಸರ್, ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ನಾನು ತುಂಬ ಇದು ಹಾರ್ಟ್ಫುಲಿ ಡಾನ್ಸ್ ಮಾಡಿದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಫನ್. ತುಂಬ ಖುಷಿಯಾಗುತ್ತೆ ನೋಡಿದಾಗ, ಮಕ್ಕಳಿಂದ ದೊಡ್ಡವರು ಎಲ್ಲರೂ ನೋಡೋವಂಥ ಹಾಡಿದ್ದು. ಸೊ ಎಸ್ ಸರ್, ಇನ್ನೊಂದು ಅಂದರೆ ಪ್ರಮೋದ್ ಅವ್ರು ಬರೆದಿದ್ದಾರೆ, ಶರಣ್ ಸರ್ ಆಡಿದ್ದಾರೆ, ಸಚಿನ್ ಅವರು ಮ್ಯೂಸಿಕ್ ಇದೆ. ಪ್ರಮೋದ್ ಅವರು ತುಂಬ ಅಂದರೆ ಮೆಲೋಡಿ ಸಾಂಗ್ ಬರಿತಾಯಿದ್ರು. ಈ ಥರದ್ದೊಂದು ಒಂಥರ ಬೀಟ್ಸು ಟಪಂಗುಚಿ ಸಾಂಗ್ ಬರೆದಿರೋದು ಫಸ್ಟ್ ಟೈಮ್. ಈ ಥರದ್ದು ಬರ್ದಿಲ್ಲ ಅವರು. ನಮ್ಮ ಡೈರೆಕ್ಟರ್ ಸರ್ ಕ್ರೆಡಿಟ್ಸ್ ಕೊಡಬೇಕು. ಅವ್ರ ಜೊತೆ ಕೂತ್ಕೊಂಡು ಹಿಂಗೆ ಬೇಕು, ಈ ಥರದ್ದೊಂದು ಪದ ಇಟ್ಕೊಂಡೇ ಸಾಂಗ್ ಬರಿಬೇಕು ಅಂತ ಎಲ್ಲ ಹೇಳಿ ಮಾಡಿಸಿ ಪ್ರಮೋದ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಲಿರಿಕ್ಸು. ಸೊ ಥ್ಯಾಂಕ್ ಯು ಪ್ರಮೋದ್ ಮರವಂತೆ ಅವ್ರಿಗೆ. ಇನ್ನು ಶರಣ್ ಸರನ್ನೇ ಆಡಿಸ್ಬೇಕಂತ ಅನಿಸಿದೆ. ಯಾಕೆ ಹಿಂದೇನೂ ಆಡಿದ್ದಾರೆ, ತುಂಬ ಶಿವಣ್ಣ ಅವ್ರ ಸಿನಿಮಾಗೆ ಆಡಿದ್ದಾರೆ, ಆ ಥರ ತುಂಬ ಸಿನಿಮಾಗೆ ಆಡಿದ್ದಾರೆ ಅವರು. ಅವ್ರ ವಾಯ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಅವ್ರ ಆಯ್ಕೆ ಎಲ್ಲ ಹೆಂಗಾಯ್ತು ಅಂತ? ಏನಕ್ಕಂದರೆ ಇದೊಂದು ಲಿರಿಕ್ಸ್ ಬರ್ದಿರೋದೇ ಒಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬರ್ದಿರೋದು. ಸೊ ಅದ್ರ ತಕ್ಕನಂಗೆ ಆ ವಾಯ್ಸ್ಗೆ ಯಾರು ಹಾಡ್ತಾರೆ ಅಂದರೆ ನೋ ಅದರ್ ಬೆಟರ್ ದೆನ್ ಶರಣ್ ಸರ್. ಯಾಕಂದರೆ ಅವ್ರು ತುಂಬ ಹಾಡಿರೋದೆಲ್ಲ ಆಲ್ಮೋಸ್ಟ್ ಸೂಪರ್ ಹಿಟ್ಸ್ ಆಗಿದೆ. ತುಂಬ ಜನ ದುನಿಯಾ ವಿಜಯ್ ಸರ್ ಯಾವುದೋ ಫಿಲಮಲ್ಲೂ ಶರಣ್ ಸರ್ ಹಾಡಿರ್ತಾರೆ, ಅದೆಲ್ಲ ಸಾಂಗ್ಸ್ ಎಲ್ಲ ಬ್ಲಾಕ್ ಬಸ್ಟರ್ಸ್. ಸೊ ಈ ಕರೆಕ್ಟಾಗಿ ಈ ಒಂದು ಸಾಲಿಗೆ ಈ ಥರದ್ದೊಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿರೋ ಸಾಂಗಿಗೆ ಕರೆಕ್ಟಾಗಿ ಶರಣ್ ಸರ್ ಹಾಡ್ಕೊಟ್ರು. ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಅದರಿಂದ ನಮ್ಗೆ ಇನ್ನೂ ಜೋಶ್ ಬಂತು ಅಷ್ಟೇ ಡ್ಯಾನ್ಸ್ ಮಾಡೋದಕ್ಕೆ. ಇನ್ನೊಂದು ಮೇಡಮ್, ಸಾಂಗ್ ಆಯಿತು. ಈಗ ಸಿನಿಮಾದಲ್ಲಿ ಇವರು ರಿಪೋರ್ಟ್ರು ಸರ್, ನೀವು ಏನು ಕ್ಯಾರೆಕ್ಟರ್ ಮಾಡಿದ್ದೀರಾ, ಹೆಂಗಿರುತ್ತೆ ರೋಲು? ನನ್ನ ಪಾತ್ರದ ಹೆಸರು ಮಧು ಅಂತ. ಆ್ಯಂಡ್ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ, ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿರ್ತಾಳೆ, MBBS ಪರ್ಸ್ಯೂ ಮಾಡ್ತಾಯಿರ್ತಾಳೆ. ನೀಟ್ ಬರೆದು ಎಲ್ಲ ಪಾಸಾಗಿ ರೈಟ್. ಸೊ ಎಲ್ಲ ಪರ್ಸ್ಯೂ ಮಾಡ್ತಾ ಇದ್ದಾಗ ಇದು ಆಗುವಂಥ ಒಂದು ಸಿನಿಮಾ ಇದು ಅಷ್ಟೇ. ಸಾಕು, ಜಾಸ್ತಿ ಆಮೇಲೆ ಕಥೆನೂ ಕೇಳ್ತಾರೆ ಇವರು. ಸರಿನಾ, ನಿಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಈ ಎಕ್ಸ್ಪೆಷಲಿ ಈ ಸಾಂಗ್ ನೋಡಿದಾಗ ಹೆಂಗಂದ್ರು?
ಒಪ್ಪಿ ಸರ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾನೇ ಇಷ್ಟ ಆಯ್ತು ಈ ಸಾಂಗು. ಅದನ್ನೇ ಒಂದ್ ಹೇಳಿದ್ರು ಎಲ್ಲ ದೊಡ್ಡ ದೊಡ್ಡ ಹೀರೋಗಳಿಗೆ ಸಿಗುತ್ತೋ ಈ ತರ ಅವಕಾಶ ಅಂತ. ನಾನು ಹೌದು ನಿಜವಾಗ್ಲೂ ನನಗೆ ಈ ಥರದೊಂದು ಅವಕಾಶ ಸಿಕ್ಕಿದ್ದು, ಈ ಥರದೊಂದು ಸೆಟ್ ಆಗಿರಲಿ, ಯಾರೋ ಒಂದು ನ್ಯೂ ಕಮರ್ಸ್ ಅಥವಾ ಹೊಸ ಆರ್ಟಿಸ್ಟ್ಗಳಿಗೆ ಈ ಥರದ್ದೊಂದು ಸ್ಕೇಲ್ ಸಿಗೋದೇ ದೊಡ್ಡ ವಿಷಯ. ಸೊ ಅದರಲ್ಲಿ ಈ ಥರದ್ದೊಂದು ಸಾಂಗ್ ನೀನು ಮಾಡಿರೋ ತುಂಬಾ ಇಷ್ಟಪಟ್ಟರು. ಆಮೇಲೆ ಡ್ಯಾನ್ಸ್ ಎಸ್ಪೆಷಲಿ ಯಾರು ನನ್ನ ಕನ್ನಡದಲ್ಲಿ ತುಂಬ ವರ್ಷಗಳೇ ಆಯಿತು ಅನಿಸುತ್ತೆ ನಂದು ಲಾಸ್ಟ್ ಸಿನಿಮಾ ಬಂದಿದ್ದು ನಂದು ತೆಲುಗುದು, ಅದು ತೆಲುಗು ಅಂತಲೇ ಕನ್ಸಿಡ್ರೇಷನು. ಕನ್ನಡದಲ್ಲಿ ನಿಂದು ಡ್ಯಾನ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇವಾಗ ನಿಂದು ಪ್ರಾಪರ್ ಒಂದು ಡ್ಯಾನ್ಸ್ ಸಿನಿಮಾ, ಡ್ಯಾನ್ಸ್ ಡ್ಯಾನ್ಸ್ ಸಾಂಗ್ ಇರೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟರು ನೋಡಿದವ್ರು. ಆ ಮೇಕಿಂಗ್ ಆಗಿರಲಿ, ಆ ಕಲರ್ಸು. ನಾನೇನು ಹೇಳೋದು ಬೇಡ, ಇದನ್ನು ಸಾಂಗೇ ಎತ್ಕೊಂಡು ಹೋಗುತ್ತೆ, ಜನನೇ ಎತ್ಕೊಂಡು ಹೋಗ್ತಾರೆ ಈ ಸಾಂಗ್ನ. ಇನ್ನೊಂದು ಸರ್, ಅಂದರೆ ನಿಮಗೆ ಎಸ್ ಅಂದರೆ ತುಂಬ ಇಷ್ಟನಾ ಅಕ್ಷರ? ಯಾಕೆಂದರೆ ನೀವು ಮಾಡೋ ಸಿನಿಮಾ ಇಲ್ಲ ಸೂಪರ್ ಸ್ಟಾರು, ಸ್ಪಾರ್ಕು, ಸೀತಾಪಯಣ, ನಿಮ್ಮ ತಂದೆಯವ್ರ ಹೆಸರು ಅದರಿಂದನೇ ಶುರುವಾಗುತ್ತೆ ಈ ಥರ. ಏನೋ ಗೊತ್ತಿಲ್ಲಪ್ಪ, ಇರ್ಬೋದೇನೋ, ಅದೇನೋ ನಂಟಿದೆ ನನಗೆ. ಸ್ವಲ್ಪ ನೋಡಕ್ಕೂ ಇದು ಯಶ್ ಅವ್ರ ಥರನೇ ಎಸ್ ಅಂತ ಹೇಳಿದ್ದವರು. ಏನು ಎಸ್ ಸ್ಟಾರ್ಟಿಂಗ್ ಲೆಟರ್ ಎಸ್ ಇದೆಯಲ್ಲ, ಓ ಹಂಗೆ ಮಾಡೋ ಸಿನಿಮಾ ಇಲ್ಲ ಇಸಿಂದನೇ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್. ರೈಟ್ ರೈಟ್. ಸೊ ಇವಾಗ ಕನ್ನಡದ ಜನನೂ ಎಸ್ ಅನ್ಬೇಕು ನನಗೆ ಅಷ್ಟೇ. ಅವ್ರು ಎಸ್ ಅಂದ್ಬಿಟ್ರೆ ಸಾಕಿದ್ದೇನು ಬೇಡ ನನಗೆ. ಸರ್, ಇವಾಗ ನಿರಂಜನ್ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಫೈಟ್ ಮಾಡ್ತಾರೆ, ತುಂಬ ಒಳ್ಳೆ ಹೀರೋ ಆಗೋಕ್ಕೆಲ್ಲ ಕೇಪಬಿಲಿಟಿ ಇರುವಂಥ ನಟ. ನಿಮ್ಮ ಲೈಫಿಗೆ, ನಿಮ್ಮ ಕೆರಿಯರ್ಗೆ ಒಂದು ಸ್ಪಾರ್ಕಿಂಗ್ ಮೂಮೆಂಟ್ ಬೇಕು ಇವಾಗ. ಸೊ ಈ ಸಿನಿಮಾ ಮೂಲಕ ಸಿಗುತ್ತೆ ಅಂತ ಅನ್ಸುತ್ತಾ? ಹೆಂಗೆ ನೋಡ್ತಾ ಇದ್ದೀರಿ ಇವಾಗೆಲ್ಲ? ತುಂಬ ನೀವು ಬಿಗಿನಿಂಗ್ ಸ್ಟೇಜಲ್ಲೇ ತುಂಬ ಏಳು ಬೀಳು ಕಾಣ್ತಾ ಇದ್ದೀರಾ. ಹೌದೌದು. ಇಲ್ಲ, ಅದಕ್ಕೆ ದೇವರು ಅಷ್ಟು ನನಗೆ ಏನದು ಒಂದು ಟಾಸ್ಕ್ ಕೊಟ್ಟಿದ್ದಾನೆ ಅಂದರೆ ಎಂಡ್ ರಿಸಲ್ಟು ದೊಡ್ಡದಾಗೇ ಇರುತ್ತೆ. ಸೊ ಅದೆಲ್ಲ ಕಲಿಯೋದಷ್ಟೇ, ಒಂದು ಕಲಿಯೋ ಫೇಸಲ್ಲಿದ್ದೆ. ತುಂಬ ಏಳು ಬೀಳು ಎಲ್ಲರೂ ನೋಡೋದೇನೆ. ಯಾರು ನಮ್ಮ ಇಂಡಸ್ಟ್ರೀಲಿ ಬರ್ತಿದ್ದಂಗೆ ಸೂಪರ್ ಸ್ಟಾರ್ ಆದವರಲ್ಲ, ತುಂಬ ವರ್ಷಗಳು ಕಷ್ಟಪಟ್ಟಿದ್ದಾರೆ. ಸೊ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಅದಕ್ಕೊಂದು ಒಳ್ಳೆ ಸ್ಪಾರ್ಕ್, ಒಂದು ಕಿಡಿ ಹಚ್ಚಿದ್ದೀವಿ. ನೋಡೋಣ, ಜನ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು, ಅವ್ರು ತುಪ್ಪ ಸುರಿಬೇಕು ಅಷ್ಟೇ ಇದಕ್ಕೆ. ಸೂಪರ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡೋಕ್ಕೆ ಖುಷಿ ಆಯಿತು. ಒಂದು ಶಾರ್ಟಾಗಿ ಒಂದು ಮಾತುಕತೆ ಮಾಡ್ಸೋಕ್ಕೆ ಅವಕಾಶ ಕೊಟ್ಟರೆ. ಮತ್ತೆ ಸಿಗೋಣ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.